ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ರೈಡಲ್ ಕ್ರೋಶಾ ಕಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ನ್ಯೂ ಡಿಸೈನ್ ಅಂತ ಹೇಳ್ಬೋದು. ಸೊ ಇದೇ ಥರ ರಿಲೇಟೆಡ್ ಡಿಸೈನ್ ತೋರಿಸಿದ್ದೀವಿ, ಬಟ್ ಇದು ತುಂಬ ಡಿಫ್ರೆಂಟ್ ಟೈಪ್ ಫ್ರೆಂಡ್ಸ್, ಡಿಫ್ರೆಂಟಾಗಿ ಹಾಕಿರೋದು. ಇದು ಮುಹೂರ್ತಮ್ ಸ್ಯಾರಿ ನೋಡ್ಬೋದು. ವೈಟ್ ಕಲರು, ಪ್ಯೂರ್ ಕಾಂಜಿವರಮು, ತುಂಬ ಸಾಫ್ಟ್ ಸ್ಯಾರಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಸ್ಯಾರಿ. ಸೊ ಇದಕ್ಕೆ ನೀಡಲ್ ನಂಬರ್ ಬಂದು 10 ತಗೋತಾ ಇದ್ದೀನಿ. 11 ಆದರೂ ನಡೆಯುತ್ತೆ. ತುಂಬ ಗ್ರ್ಯಾಂಡಾಗಿ ಬರುತ್ತೆ ಡಿಸೈನ್ ಇದು. ಆ್ಯಸ್ ಯೂಶಲ್ ಆರೆಳೆ ದಾರ ತೊಗೊಂಡು ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಲಾಸ್ಟಲ್ಲಿ ಫಸ್ಟು ಬಾಡಿ ಕಲರೇ ತೊಗೊಂಡಿದ್ದೀನಿ. ಹಾಫ್ ವೈಟು ಮತ್ತು ಕ್ರೀಮು. ಅದು ವೈಟಿಶ್ ಕಾಣಿಸ್ತಾ ಇದೆ ವಿಡಿಯೋಗೆ ನಿಮಗಿಲ್ಲಿ. ಸೊ ಡೆಡ್ ಮ್ಯಾಚ್ ಸ್ಯಾರಿ ಕಲರೇ. ಸ್ಟಾರ್ಟಿಂಗ್ ನಾನು ಇಲ್ಲಿ ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ 6 ಚೈನ್ಸ್ನ ಹಾಕ್ಕೊಳ್ಳೋಣ. 6 ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ. ಸೊ 5 ಆಯಿತು. ಇನ್ನು 1 ಚೈನ್ ಹಾಕೋಣ. ಫಸ್ಟು 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಇದನ್ನು 6 ಚೈನು ನಾನು ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡ್ತೀನಿ. ಸ್ವಲ್ಪ ಯು ಶೇಪ್ ಅಂದರೆ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬೇಡ. ಸೊ ಒಳಗಡೆಗೆ ಕರೆಕ್ಟಾಗಿ ಪಾಯಿಂಟ್ ಮಾಡಿಬಿಟ್ಟು ಲಾಕ್ ಮಾಡ್ತೀನಿ. ಯು ಶೇಪಲ್ಲಿ ಲೂಸಾಗಿ ಇರಬೇಕು ಅದು, ಈ ರೀತಿ. ಸೊ ಮತ್ತೆ ಇಲ್ಲಿಂದ 6 ಚೈನ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 6 ಚೈನೇ ಹಾಕ್ಕೊಳ್ಳೋಣ. ಸೊ ಈಸಿ ಇದೆ ಡಿಸೈನು, ಬಟ್ ಟೈಮ್ ಅಂತೂ ತೊಗೊಳುತ್ತೆ ಫ್ರೆಂಡ್ಸ್. ಇದು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ ಅಲ್ವಾ. ಸೊ 6 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಡ್ತೀನಿ ಸ್ಯಾರಿ. ಅಲ್ಲಿ ಸಿಂಗಲ್ ಕ್ರೋಶೆ ಇದೆ ನೋಡಿ, ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಸೊ ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡಿಗೆ ಸ್ಯಾರಿ ಟರ್ನ್ ಮಾಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಟರ್ನ್ ಮಾಡಿ ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ ಹಾಕಿದ್ವಿ ಅಲ್ಲ ಸ್ಟಾರ್ಟಿಂಗಲ್ಲಿ, ಅದೇ 3 ಚೈನ್ಗೆ 3 ಚೈನ್ನ ಹಾಕಿಬಿಟ್ಟು ನೋಡಿ ಅದ್ರದ್ದು ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, 3 ಚೈನ್ದು ಸ್ಟಾರ್ಟ್ ಮಾಡಿರೋ ಸಿಂಗಲ್ ಕ್ರೋಶೆ ಅಲ್ಲಿಗೆ ಮತ್ತೆ ನಾನು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಅದು ತುಂಬ ಲೂಸ್ ಅನಿಸಿದ್ರೆ ಫ್ರೆಂಡ್ಸ್ 3 ಚೈನು 2 ಚೈನ್ ಹಾಕ್ಕೊಂಡ್ರು ನಡೆಯುತ್ತೆ. ಮತ್ತು ಲಾಕ್ ಮಾಡಿದ್ಮೇಲೆ ನಾವು ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡಿಂದ 6 ಚೈನ್ 3 ಚೈನ್ ಹಾಕಿ ಲಾಕ್ ಮಾಡಿದ್ವಿ. ಸೊ ಫ್ರಂಟಿಗೆ ಟರ್ನ್ ಮಾಡ್ಕೊಂಡ್ವಿ. ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಫ್ರೆಂಡ್ಸ್, ಅಂದರೆ ಈ ಆರ್ಚು ಸಿಂಗಲ್ ಸ್ಟೆಪ್ಪಲ್ಲಿ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಬ್ಯಾಕ್ ಸೈಡಿಂದ ನಾನು ಲಾಕ್ ಮಾಡಿಕೊಂಡೆ. ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. 2 6 ಚೈನ್ ಒಳಗಡೆ ದಾರ ಹಾಕಿ, ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡ್ಕೊಳ್ಳೋಣ. ಇನ್ನು 2 ದಾರ 1 ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಈ ಡಿಸೈನ್ ನಾವು ಯಾವಾಗಲೂ 2 ಸ್ಟೆಪ್ಪಲ್ಲಿ ಮಾಡ್ತಾಯಿದ್ವಿ. ಸೊ ಒಟ್ಟು 4 ಸ್ಟೆಪ್ ಹಿಡಿಸ್ತಾ ಇತ್ತು ನಮಗೆ ಈ ಡಿಸೈನು. ನಾನಿಲ್ಲಿ 2 ಸ್ಟೆಪ್ಪಲ್ಲೇ ಫಿನಿಷ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಇವಾಗ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನಾವು 6 ಚೈನ್ಸ್ ಏನು ಹಾಕಿದ್ವಿ 2 ಸರ್ತಿ ಫ್ರಂಟಿಂದ ಬ್ಯಾಕ್ ಸೈಡಿಂದ, ಅದಕ್ಕೆ 2 ಸೇರಿಸ್ಕೊಂಡು ನಾನು ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕಂಬಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಾನಿಲ್ಲಿ 13 ಕಂಬಗಳನ್ನ ಹಾಕೋತೀನಿ ಫ್ರೆಂಡ್ಸ್. 13 ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಇಲ್ಲಿ 13 ಕಂಬನ ಹಾಕಿಬಿಟ್ಟು ಅದಿವಾಗ ಲಾಸ್ಟ್ ಈಗ 12 ಹಾಕಿದ್ದೀನಿ. ಸೊ 12 ಆದಮೇಲೆ ಸೂಜಿ ಮೇಲೆ 1 ಟೈಮ್ ಲಾಸ್ಟಲ್ಲಿ ದಾರ ಸುತ್ತಕೊಂಡು ಈ ಸಿಂಗಲ್ ಕ್ರೋಶೆ ಬಟ್ಟೆಗೆ ಏನು ಹಾಕಿರ್ತೀವಿ ಸ್ಯಾರಿಗೆ, ಅದೇ ಸಿಂಗಲ್ ಕ್ರೋಶೆ ಒಳಗಡೆ ಅದೇ ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಲಾಸ್ಟ್ ಕಂಬನ ನಾವು ಈ ಸಿಂಗಲ್ ಕ್ರೋಶೆ ಸ್ಯಾರಿಗೆ ಹಾಕಿರ್ತೀವಲ್ಲ ಅದ್ರ ಒಳಗಡೆ ಮಾಡ್ಕೊಳ್ಳೋಣ. ಯಾಕಂದರೆ ನಮಗೆ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸ್ಟಾರ್ಟ್ ಯಾವ ರೀತಿ ಮಾಡಿರ್ತೀವಿ ಅದೇ ರೀತಿ ಎಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ದಾರ ಮೇಲೆ ಮಾಡ್ತೀನಿ ಫ್ರೆಂಡ್ಸ್. ಬಿಗ್ ಸೈಜ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಲುಕ್ಕೋಸ್ಕರ. ಇದು ನಾಟ್ ನೆಸಸರಿ, ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಾಂದರೆ ಸ್ಮಾಲ್ ಸೈಜ್ ಬೀಡ್ ಕೂಡ ನೀವು ಮಾಡ್ಕೋಬೋದು. ಅದು ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಕೂಡ ಲಾಕ್ ಮಾಡಿಕೊಂಡೆ. ಇದು ಸೈಜ್ ವೈಸ್ ಚೇಂಜ್ ಮಾಡ್ಬೋದು ನೀವು. ಬಿಗ್ ಸೈಜು, ಸ್ಮಾಲ್ ಸೈಜ್ ಬೀಡ್ಸು, ಮತ್ತು ಸ್ಕಿಪ್ ಕೂಡ ಮಾಡ್ಬೋದು. ನೀವು ಬೀಡ್ ಸ್ಕಿಪ್ ಮಾಡಿದ್ರೆ ಡೈರೆಕ್ಟಾಗಿ 3 ಚೈನ್ ಹಾಕಿ ಲಾಕ್ ಮಾಡಬೇಕು. ನಾನಿವಾಗ ಬೀಡ್ ಆದಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಸೊ ಆರ್ಚ್ನ ನಾವು ಲಾಕ್ ಆದಮೇಲೆ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡಿದ್ದೀನಿ. 3 ಚೈನ್ ಲಾಕ್ ಮಾಡಿ ಇವಾಗ 6 ಚೈನ್ ಹಾಕೋತಾ ಇದ್ದೀನಿ. ಬರೀ ಒಂದು ಆರ್ಚು ಒಂದು ಬೀಡ್ ಬರುತ್ತೆ ಫ್ರೆಂಡ್ಸ್, ಅಷ್ಟೇ. ಸ್ಟಾರ್ಟಿಂಗ್ ಯಾವ ರೀತಿ ನಾವು ಆರ್ಚ್ ಮಾಡಿದ್ವಿ 3 ಚೈನ್ ಆದಮೇಲೆ 6 ಚೈನು. ಸೊ ಮತ್ತೆ 6 ಚೈನ್ ಮಾಡ್ತಾಯಿದ್ದೀನಿ. 6 ಚೈನ್ ಲಾಕ್ ಆದಮೇಲೆ ಯು ಶೇಪಲ್ಲಿ ಮತ್ತೆ 6 ಚೈನ್ ಮಾಡ್ತೀನಿ. ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಸ್ಯಾರಿ ಅದೇ ಸಿಂಗಲ್ ಕ್ರೋಶೆ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಮಾಡೋಣ.
ಅದ್ರದ್ದು ಸಿಂಗಲ್ ಕ್ರೋಶೆ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಬೇಕಂದರೆ 2 ಚೈನ್ ಕೂಡ ಹಾಕೋಬೋದು. ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಟರ್ನ್ ಮಾಡಿಕೊಂಡು ಡಬಲ್ ಕ್ರೋಶೆ ಈ 6 ಚೈನ್ ಏನಿದೆ ಅದರೊಳಗಡೆ ನೀಡಲ್ಲಿ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು. ಒಟ್ಟು 13 ಕಂಬನ ಮಾಡ್ಕೋಬೇಕು. 12 ಕಂಬನ ಇಲ್ಲಿಂದ ಮಾಡ್ಕೊಳ್ತೀನಿ. 12 ಕಂಬ ಮಾಡಿಬಿಟ್ಟು ಲಾಸ್ಟಲ್ಲಿ ನಾವು ಬಟ್ಟೆಗೆ ಸಿಂಗಲ್ ಕ್ರೋಶೆ ಹಾಕಿರ್ತೀವಿ ಅಲ್ವಾ, ಫಸ್ಟ್ ಅದಕ್ಕೆ ಒಂದು ಕಂಬ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಸೊ ಈ ರೀತಿ ಒಂದು ಆರ್ಚು ಒಂದು ಬೀಡು, ಒಂದು ಆರ್ಚು ಒಂದು ಬೀಡು, ಇದೇ ಥರ ಫಸ್ಟ್ ಸ್ಟೆಪ್ಪಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ನಾವು ಇದನ್ನು 2 ಸ್ಟೆಪ್ಪಲ್ಲಿ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಈ ಸೀರೆಯಲ್ಲಿ ಈ ಡಿಸೈನಲ್ಲಿ ಒಂದೇ ಸ್ಟೆಪ್ಪಲ್ಲಿ ಫಿನಿಶ್ ಮಾಡ್ತಾಯಿದ್ದೀನಿ. ನೋಡಿ ಫಿನಿಶಿಂಗ್ ಕೂಡ ತುಂಬ ನೀಟಾಗಿ ಬಂದಿದೆ ಈ ಡಿಸೈನ್ದು. ಸೊ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಕಲರು ಫ್ರೆಂಡ್ಸ್ ಬಾರ್ಡರ್ ಕಲರ್ ತೊಗೊಂಡಿದ್ದೀನಿ. ಸೊ ಬಾರ್ಡರ್ ಕಲರ್ ತೊಗೊಂಡಿದ್ದೀವಿ ಅಲ್ವಾ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ಆರ್ಚ್ ಏನಿದೆ ಕಂಬಗಳನ್ನ ಕೌಂಟ್ ಮಾಡ್ಕೋಬೇಕಾಗತ್ತೆ ನಾವು. ಸ್ಟಾರ್ಟಿಂಗು ನಮಗೆ ಸ್ಟಾರ್ಟಿಂಗ್ 3 ಚೈನ್ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಬ್ಯಾಕ್ ಸೈಡಿಂದ ಹಾಕಿರ್ತೀವಲ್ಲ, ಅದನ್ನೂ ಒಂದು ಕಂಬ ಥರ ಕನ್ಸಿಡರ್ ಮಾಡಬೇಕು. ನಾನು 4 ಬಿಡಬೇಕು ಫ್ರೆಂಡ್ಸ್. ಇಲ್ಲಿ 4 ಹೋಲ್ಸ್ನ ಬಿಟ್ಟು ಕಂಬದ ಮೇಲೆ ಹೋಲ್ಸ್ ಇರುತ್ತೆ ಅಲ್ವಾ, 5ನೇ ಹೋಲ್ಸ್ಗೆ ನಾನು ನೀಡಲ್ನ ಹಾಕ್ತೀನಿ. ಸೊ 4th ಬಿಟ್ಟು 5th ಹೋಲ್ಗೆ ನಾನು ನೀಡಲ್ನ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ತೀನಿ. ಇದು ಸಿಂಗಲ್ ಸ್ಟೆಪ್ಪಲ್ಲೇ ಫಿನಿಶ್ ಆಗುತ್ತೆ ಫ್ರೆಂಡ್ಸ್. ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಮೇಲ್ಗಡೆ ಸ್ಟೆಪ್ಪಲ್ಲಿ ನಾವು ಬೀಡ್ ತೊಗೊಂಡ್ರೆ ಕೆಳಗಡೆ ಕೂಡ ತೊಗೊಳ್ಳೇಬೇಕಾಗತ್ತೆ, ಯಾಕಂದರೆ ನಮಗೆ ಲೆಂತ್ ಅಡ್ಜಸ್ಟ್ ಆಗಬೇಕಲ್ವ. ಆಮೇಲೆ ಕೆಳಗಡೆ ತುಂಬ ಶಾರ್ಟ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಮೇಲೆ ಸ್ಟೆಪ್ಪಲ್ಲಿ ಯಾವ ಸೈಜ್ ತೊಗೊಂಡಿರುತ್ತೆ ಕೆಳಗಡೆ ಸ್ಟೆಪ್ಪಲ್ಲಿ ಅದೇ ಸೈಜ್ ತೊಗೊಂಡ್ರೆ ಬೆಟರು. ಬೀಡ್ ಲಾಕ್ ಮಾಡಬೇಕು ಫ್ರೆಂಡ್ಸ್. ಬೀಡ್ ಲಾಕ್ ಮಾಡಿದ ತಕ್ಷಣ ನಾನಿಲ್ಲಿ ಚೈನ್ಸ್ ಹಾಕೋತೀನಿ ಡೈರೆಕ್ಟಾಗಿ. ಸೊ ನೋಡಿ 1 ಚೈನ್, 2 ಚೈನ್, 3 ಚೈನ್, 3 ಚೈನ್ಗಳನ್ನ ಹಾಕೋತೀನಿ. ಒಂದು ಬೀಡ್ ಲಾಕ್ ಮಾಡಿಬಿಟ್ಟು 3 ಚೈನ್ಸ್ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ತೀನಿ. 3 ಚೈನ್ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಲೆಫ್ಟ್ ಸೈಡಿಂದ ಕಂಬಗಳನ್ನ ಕೌಂಟ್ ಮಾಡ್ಕೊಳ್ತೀನಿ. ನೋಡಿ 1 2 3 4th ಬಿಟ್ಟು 5th ಹೋಲ್ಗೆ, 2 3 4th ಬಿಟ್ಟು 5th ಹೋಲ್ಗೆ ಬೇಸಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ರೈಟ್ ಸೈಡ್ದು ಅಷ್ಟೇ, ಬೇಸಿಂದ ಸ್ಟಾರ್ಟ್ ಮಾಡಬೇಕು ನೀವು. 4 ಬಿಟ್ಟು 5ನೇ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ನಮಗಲ್ಲಿ ಒಂದು ಬೀಡು 3 ಚೈನ್ ಬರುತ್ತೆ, ಒಂದು ಬೀಡು 3 ಚೈನ್ ಬರುತ್ತೆ. ಸೊ ಈ ರೀತಿ ಮಾಡ್ಕೊಂಡಾದ್ಮೇಲೆ ನಾನು ಚೈನ್ಸ್ ಹಾಕೋತೀನಿ ಫ್ರೆಂಡ್ಸ್. ನಾನು 7 to 8 ಚೈನ್ಸ್ನ ಹಾಕೋತೀನಿ. ಸೊ ಇಲ್ಲಿ ಯು ಶೇಪಲ್ಲಿ ಬರಬೇಕು. ಇಲ್ಲಿ 7 ಚೈನ್ನ ಹಾಕಿದ್ದೀನಿ ನಾನು. ಇವಾಗ 8 ಹಾಕಿದ್ರು ನಡೆಯುತ್ತೆ ಫ್ರೆಂಡ್ಸ್. 8 ಹಾಕಿದ್ರೆ ಇನ್ನೂ ಯು ಶೇಪಲ್ಲಿ ಬರುತ್ತೆ ಚೆನ್ನಾಗಿ. ನೋಡಿ ಇಲ್ಲೂ ಕೂಡ ನಾನು 4th ಹೋಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಂದರೆ ಬೇಸಿಂದ ಸ್ಟಾರ್ಟ್ ಮಾಡಿದ್ರೆ ಅದು ನಿಮಗೆ 5th ಆಗುತ್ತೆ. ಒಂದು 3 ಚೈನ್ ಸ್ಕಿಪ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಅದು 4th ಹೋಲೇ ಬರುತ್ತೆ. 4th ಹೋಲು ಆ್ಯಕ್ಚುಲಿ ಕರೆಕ್ಟಾಗಿ ಹೇಳ್ಬೇಕಂದ್ರೆ 4th ಹೋಲು. ಸೊ 4ನೇ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಈಗ 3 4ನೇ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಈ ಥರ ಲಾಕ್ ಮಾಡಿಕೊಂಡು ಮತ್ತೆ 7 ಚೈನ್ಸ್ನ ಹಾಕ್ಕೊಳ್ಳೋಣ. 8 ಚೈನ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. 8 to 9 ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ. ಸೊ ಬ್ರಾಡ್ ಇರುತ್ತೆ ನಿಮಗೆ, ಜೊತೆಗೆ ಅದಕ್ಕೆ ಫುಲ್ಲು ಕಂಬಗಳನ್ನ ಫಿಲ್ ಮಾಡಿದ್ರೆ ತುಂಬ ಲುಕ್ ಬರುತ್ತೆ. ಸೊ 7 ಚೈನು ನಮಗೆ ಕಡಿಮೆನೇ ಅನ್ನಿಸ್ತು ಲಾಸ್ಟಲ್ಲಿ ಫಿನಿಶಿಂಗ್ ಆದಮೇಲೆ. ನೋಡಿ ಇದು ಬ್ಯಾಕ್ ಸೈಡ್ ಟರ್ನ್ ಮಾಡಿಬಿಟ್ಟು ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿಬಿಟ್ಟು ಅಲ್ಲಿಂದ 1 ಚೈನ್ 2 ಚೈನ್ ಹಾಕಿ ಈ ಬೀಡ್ ಪಕ್ಕ 3 ಚೈನ್ ಹಾಕಿದ್ದೀವಲ್ಲ ಅದರಲ್ಲೇ ಲಾಕ್ ಮಾಡ್ಕೊಳ್ಳೋಣ. ಜಸ್ಟ್ ಅಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ. ಇವಾಗ ಡಿಸೈನ್ನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಅದಕ್ಕೋಸ್ಕರ ಬೀಡ್ ಪಕ್ಕ 3 ಚೈನ್ ಹಾಕ್ಸಿತ್ತು ಫ್ರೆಂಡ್ಸ್. ಈ ರೀತಿ ಬರಬೇಕಲ್ವ ನಮಗೆ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 7 ಚೈನ್ ಏನಿದೆ ಅದರಲ್ಲಿ ನೀಡಲ್ ಹಾಕಿ ದಾರ ಅಂತಂದು ಮತ್ತು ಇವಾಗ ನಾವು ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ನಾನು ಕಂಬಗಳನ್ನ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಮಾಡ್ತೀನಿ, 2 ದಾರ 1 ಮಾಡ್ತೀನಿ. ಈ ರೀತಿ ಕಂಬನ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗಬೇಕು. ನೋಡ್ತಾ ಇದ್ದೀರಲ್ವ, ಈ ಥರ 5 ಡಬಲ್ ಕ್ರೋಶೆ ಮಾಡ್ತೀನಿ. ಯಾಕಂದರೆ ಸ್ಟಾರ್ಟಿಂಗ್ 3 ಚೈನ್ 2 ಸತಿ ಇರುತ್ತೆ ಅಲ್ವಾ ಆಲ್ರೆಡಿ. ಸೊ ಅದು ಬಿಟ್ಟು ನಾನು 5 ಡಬಲ್ ಕ್ರೋಶೆನ ಮಾಡ್ಕೋತೀನಿ. 5 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ನ ಹಾಕ್ಕೊಳ್ಳೋಣ. ಎಕ್ಸ್ಟ್ರಾ
2 ಚೈನ್ಸ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡಿಕೊಂಡು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಇಲ್ಲಿ ಇವಾಗ ಫ್ರೆಂಡ್ಸ್ ನಾವಿಲ್ಲಿ ಈ ಸೈಡು 5 ಹಾಕಿದ್ದೀವಿ, ಜೊತೆಗೆ 2 ಸರ್ತಿ 3 ಚೈನ್ ಬಂದಿದೆ ಅಲ್ವಾ. ಸೊ ಅದಕ್ಕೆ ನಾವು ಬ್ಯಾಲೆನ್ಸ್ ಮಾಡಬೇಕು. ನಾನಿಲ್ಲಿ ಮತ್ತೆ 6 ಕಂಬಗಳನ್ನ ಮಾಡಿದ್ದೀನಿ ನೋಡಿ, 6 ಕಂಬ ಮಾಡಿದ್ದೀನಿ. 6 ಕಂಬ ಮಾಡಿದ್ಮೇಲೆ ಲಾಸ್ಟ್ ಕಂಬನ ಈ ಸಿಂಗಲ್ ಕ್ರೋಶೆ ಏನಿರುತ್ತೆ ಅದ್ರ ಒಳಗಡೆ ಹಾಕ್ತೀನಿ ನೋಡಿ. ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಲಾಸ್ಟ್ ಕಂಬ ಮಾತ್ರ ಅದು ಅಲ್ಲಿ ಬರುತ್ತೆ, ಸಿಂಗಲ್ ಕ್ರೋಶೆಗೆ ಬರುತ್ತೆ. ಒಟ್ಟು ನಮಗಿಲ್ಲಿ 7, ಆ ಸೈಡ್ 7 ಆಯಿತು, ಈ ಸೈಡ್ 7 ಆಯಿತು. ಸೊ ಈ ರೀತಿ ಮಧ್ಯದಲ್ಲಿ 2 ಚೈನ್ ಗ್ಯಾಪು. ಸೊ ಈ ಸೈಡ್ 7 ಕಂಬ ಆಯಿತು, ಈ ಸೈಡ್ ಕೂಡ 7 ಆಯಿತು. ನಾವು 3 ಚೈನ್ ಹಾಕಿದ್ವಿ ಅಲ್ಲ ಸ್ಟಾರ್ಟಿಂಗು, ಅದು ಕೂಡ ನಮಗೆ ಕಂಬ ಥರ ಕೌಂಟ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ. ಸೊ ಇಲ್ಲಿ ಲಾಸ್ಟಲ್ಲಿ ಒಂದು ಕಂಬ ಮಾಡಿಬಿಟ್ಟು ಲಾಕ್ ಮಾಡಬಾರ್ದು ಫ್ರೆಂಡ್ಸ್, ಡೈರೆಕ್ಟಾಗಿ ದಾರ ತೆಗೆದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ನಾವು ಲಾಕ್ ಮಾಡ್ದಿರಾ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ, ಕಂಬ ಆದ ತಕ್ಷಣ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದ್ದೀನಿ. ಮತ್ತು 3 ಚೈನ್ಸ್ ಹಾಕ್ಕೋತೀನಿ. 3 ಚೈನ್ಸ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು, ಡೈರೆಕ್ಟಾಗಿ ಲಾಕ್ ಮಾಡೋಂಗಿಲ್ಲ. ಕಂಬ ಆದ ತಕ್ಷಣ ಬೀಡ್ ಆದ ತಕ್ಷಣ 3 ಚೈನ್ ಇಷ್ಟು ಮಾಡಿ. ಸೊ ಇಷ್ಟು ಮಾಡಿಬಿಟ್ಟು ನಾವು ಇಲ್ಲಿ 4th ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಬೇಸಿಂದ ಲೆಕ್ಕ ಹಾಕಿದ್ರೆ 5th ಹೋಲು, ನಾವು ಬರೀ ಕಂಬ ಲೆಕ್ಕ ಹಾಕಿದ್ರೆ 4th ಹೋಲು. ಆ ರೀತಿ ಲೆಕ್ಕ ಹಾಕ್ಕೊಂಡು ಕೌಂಟ್ ಮಾಡ್ಕೊಂಡು ನೀಟಾಗಿ ನೀವು ಮಾಡಬೇಕು ಫ್ರೆಂಡ್ಸ್. ನೋಡಿ ಈ ಥರ ಬರುತ್ತೆ ನಮಗೆ ಆರ್ಚು. ಅದೇ ಹೇಳಿದ್ದು, ನಾನು 7 ಚೈನ್ ಹಾಕಿದ್ದೀನಿ ಅಲ್ವಾ, ಸ್ವಲ್ಪ ಚಿಕ್ಕ ಆರ್ಚೆ ಬಂದಿದೆ. ನೀವು 8 ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ದೊಡ್ಡದು ಬರುತ್ತೆ. ಮತ್ತು 7 ಕಂಬಗಳು ಕೂಡ ಹಾಕಿದ್ದೀನಿ ನಾನು. ಆ ಸೈಡ್ 7, ಈ ಸೈಡ್ 7, ಆ ಸೈಡ್ 8, ಈ ಸೈಡ್ 8 ಹಾಕ್ಕೊಂಡ್ರೂ ಇನ್ನು ಬ್ರಾಡಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಕೌಂಟಿಂಗ್ಸ್ನ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಸ್ಟಾರ್ಟಿಂಗ್ ಅಲ್ವಾ ನಾನು ಟ್ರೈ ಮಾಡಿರೋದು ಈ ಥರ ಡಿಸೈನ್ ಸಿಂಗಲ್ ಸ್ಟೆಪ್ಪಲ್ಲೇ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು. ಸೊ ಹೀಗಾಯಿತು. ಮತ್ತು ಬಟ್ ತುಂಬ ಚೆನ್ನಾಗಿದೆ. ನಾನು 7 ಚೈನ್ಸ್ ನೋಡಿ ಲಾಕ್ ಮಾಡಿಬಿಟ್ಟು ಮತ್ತೆ 7 ಚೈನ್ಸ್ ಹಾಕಿ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬ್ಯಾಕ್ ಸೈಡಿಂದ ಲಾಕ್ ಮಾಡಿಕೊಂಡು ಅದೇ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕಿ ಲಾಕ್ ಮಾಡೋಣ. 2 ಚೈನ್ ಹಾಕಿ ಬೀಡ್ ಪಕ್ಕ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಪಕ್ಕ ಲಾಕ್ ಮಾಡಿಕೊಂಡು ಮತ್ತು ಟರ್ನ್ ಮಾಡಿಬಿಟ್ಟು ಸೇಮ್ ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ಳೋದು. ಫಿಲ್ ಮಾಡಿಕೊಂಡು ಸೆಂಟ್ರಲ್ಲಿ 2 ಚೈನ್ ಬರಬೇಕು. ನಾನಿಲ್ಲಿ ಇವಾಗ 5 ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಸೊ 5 ಡಬಲ್ ಕ್ರೋಶೆ ಮಾಡಿಕೊಂಡು ಸೆಂಟ್ರಲ್ಲಿ 2 ಚೈನ್ನ ಮಾಡ್ಕೊಳ್ಳೋಣ. ಸೊ ಕೌಂಟಿಂಗ್ಸ್ ಕರೆಕ್ಟಾಗಿ ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಬಂದರೆ ಫ್ರೆಂಡ್ಸ್ ನೀವು ಯಾವ ರೀತಿ ಬೇಕಾದ್ರೂ ಚೇಂಜ್ ಮಾಡ್ಬೋದು. ನಾನಿಲ್ಲಿ 5 ಕಂಬ ಮಾಡಿದ್ದೀನಿ ಅಲ್ವಾ, 2 ಚೈನ್ ಹಾಕ್ಕೋತಾ ಇದ್ದೀನಿ. 2 ಇಲ್ಲಾಂದರೆ 3 ಕೂಡ ಹಾಕ್ಕೋಬೋದು, ಅಲ್ಲೇ ನಮಗೆ ಕುಚ್ಚು ಬರೋದು. ಸೊ ಕುಚ್ಚು ನಮಗೆ ಯಾವಾಗಲೂ ಆರ್ಚ್ ಕೆಳಗಡೆ ಬರ್ತಾಯಿತ್ತು. ಫಸ್ಟ್ ಸ್ಟೆಪ್ ಆರ್ಚ್ ಕೆಳಗಡೆ, ಸೆಕೆಂಡ್ ಸ್ಟೆಪ್ ಆರ್ಚ್ ಆದಮೇಲೆ ನಮಗೆ ಕುಚ್ಚು ಬರ್ತಾಯಿತ್ತು ಅಲ್ವಾ, ಅಲ್ಲಿಗೆ ಪ್ಲೇಸ್ ಬಿಡ್ತಾಯಿದ್ವಿ. ಇಲ್ಲಿಗೆ ಬೀಡ್ಸ್ ಹಾಕಿದ್ದೀನಲ್ವ ಫ್ರೆಂಡ್ಸ್, ನಾನು ಅಲ್ಲಿ ಕುಚ್ಚು ಕಟ್ಟಿಲ್ಲ. ಸೊ ಆರ್ಚ್ ಸೆಂಟ್ರಲ್ಲೇ ನಮಗೆ ಕುಚ್ಚು ಬರೋ ಥರ ಪ್ಲೇಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಕಂಬ ಲಾಸ್ಟ್ ಕಂಬನ 6 ಕಂಬ ಮಾಡಿ ಲಾಸ್ಟ್ ಕಂಬನ ಸಿಂಗಲ್ ಕ್ರೋಶೆಲ್ ಮಾಡಿದ್ದೀನಿ. ಒಟ್ಟು 7 ಕಂಬ ಆಗಬೇಕು. ಈ ಸೈಡ್ 7, ಆ ಸೈಡ್ 7, ಸೆಂಟ್ರಲ್ 2 ಚೈನು. ಸೊ ಕಂಬ ಆದ ತಕ್ಷಣ ದಾರನ ಮೇಲೆ ಮಾಡಿ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 3 ಚೈನ್ನ ಮಾಡ್ತಾಯಿದ್ದೀನಿ. ಸೊ ಈ ರೀತಿ 3 ಚೈನ್ ಮಾಡಿಬಿಟ್ಟು ಕಂಬ ಲಾಸ್ಟ್ ಕಂಬ ಮತ್ತು ಬೀಡು 3 ಚೈನ್ ಮಾಡಿ ಆ ಸೈಡಿಂದ ಕೌಂಟ್ ಮಾಡ್ಕೊಳ್ತೀನಿ. ಸೊ ಬೇಸಿಂದ ನೋಡಿದ್ರೆ 5th ಹೋಲು, ನಾವು ಬರೀ ಕಂಬ ಕೌಂಟ್ ಮಾಡಿದ್ರೆ 4th ಹೋಲು. ಆ ಥರ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಇಲ್ಲಿ 7 ಚೈನು ನಾನು ಹೇಳಿದೆ ಅಲ್ಲ, 7 ಬದಲು 8 ಹಾಕ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಬೀಡ್ ಕೂಡ ಎಕ್ಸ್ಟ್ರಾ ಇದೆ ಅಲ್ವಾ, ನಮಗೆ ಸ್ವಲ್ಪ ಯು ಶೇಪ್ ಟೈಪ್ ಬರಬೇಕು. 8 ಚೈನ್ಸ್ ಇಲ್ಲ 9 ಚೈನ್ ಕೂಡ ನೀವು ಹಾಕ್ಕೋಬೋದು. ಇನ್ನು ಸ್ವಲ್ಪ ಕಂಬನ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಇದಕ್ಕೆ ಸ್ಟೋನ್ ಚೈನ್ ಅಂತೆ, ಗೋಲ್ಡನ್ ಬಾಲ್ ಚೈನ್ ಎಲ್ಲ ಸ್ಟಿಕ್ ಮಾಡ್ಕೋಬೋದು. ಅದು ನಿಮ್ಮ ಇಷ್ಟ, ಕಸ್ಟಮರ್ ಇಷ್ಟ, ಕೇಳಿಬಿಟ್ಟು ನೀವು ಸ್ಟಿಕ್ ಮಾಡ್ಬೋದು. ಓವರಾಲ್ ಈ ಥರ ಇದೆ, ಹೊಸ ಥರ. ಅಂದರೆ ಇದು ರೆಗ್ಯುಲರ್ ಡಿಸೈನ್, ಬ್ರೈಡಲ್ ಡಿಸೈನ್ ಫ್ರೆಂಡ್ಸ್. ಆದರೂ ಸ್ವಲ್ಪ ಸೆಂಟ್ರಲ್ಲಿ ಕುಚ್ಚು ಬಂದಿದೆ, ಬೀಡನ್ನ ಹಾಕಿದ್ದೀನಿ, ತುಂಬ ಚೇಂಜಸ್ ಮಾಡಿದ್ದೀನಿ. 2 ಸ್ಟೆಪ್ಪಲ್ಲಿ ಡಿಸೈನ್ ಮಾಡಿರೋವಂಥದ್ದು. ಸೊ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡಿದ್ದೀನಿ. ಸ್ಟೋನ್ ಚೈನ್ ಅಂಟಿಸಿದ್ದೀನಿ ವೈಟ್ ಕಲರ್ ಆರ್ಚಿಗೆ. ಮತ್ತು ಇಲ್ಲಿ ಕೆಳಗಡೆ ಬೇಸ್ ಆರ್ಚಿಗೆ ಕೂಡ ಸ್ಟೋನ್ ಚೈನ್ ಅಂಟಿಸಿದ್ದೀನಿ. ಸೆಂಟ್ರಲ್ ಕುಚ್ಚು ಕಟ್ಟಿದ್ದೀನಿ. 137 ದಾರ ಸುತ್ತಕೊಂಡು ಸ್ವಲ್ಪ ಲೆಂತಾಗಿ ಕುಚ್ಚು ಕಟ್ಟಿದ್ದೀನಿ. ಮತ್ತು ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡಿದ್ದೀನಿ.
ಸೊ ಇಷ್ಟು ಸ್ಟಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್, ಇದು ವಿಡಿಯೋದಲ್ಲಿ ನಿಮ್ಗೆ ಶೈನ್ ಗೊತ್ತಾಗಲ್ಲ ಅಲ್ವಾ, ಅಂದರೆ ನಾರ್ಮಲಾಗಿ ಸ್ಟೋನ್ ಚೈನ್ ಶೈನ್ ಗೊತ್ತಾಗಲ್ಲ. ಡೈರೆಕ್ಟಾಗಿ ನೋಡಿದ್ರೆ ತುಂಬ ಶೈನಿ ಸಕ್ಕತ್ತಾಗಿದೆ. ಕಸ್ಟಮರ್ ಯಾವ ರೀತಿ ಹೇಳಿದ್ರು ಅದೇ ರೀತಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆ. ಅವ್ರಿಗೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಈ ರೀತಿ ಕೂಡ ಒಂದ್ಸರಿ ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 950 ಅರೌಂಡು ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಕಡಿಮೆ ತೊಗೊಳ್ಳೋರು ಇರ್ತಾರೆ, ಇನ್ನೂ ಜಾಸ್ತಿ ಮಾಡೋರು ಇರ್ತಾರೆ. ಸೊ ನಮ್ಮ ಪ್ಲೇಸಲ್ಲಿ ಇನ್ನೂ ಸ್ವಲ್ಪ ನಡೆಯುತ್ತೆ, ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಸೊ ಈ ರೀತಿ ನೀವು ಟ್ರೈ ಮಾಡ್ಬೋದು. 2 ಸ್ಟೆಪ್ಪು, ಬಟ್ ಟೈಮ್ ಕೂಡ ತೊಗೊಳುತ್ತೆ. 2 ಸ್ಟೆಪ್ಪಲ್ಲೇ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಓವರಾಲ್ ಲುಕ್ ಈ ರೀತಿ ಇದೆ. ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಗೋಲ್ಡನ್ ಬೀಡ್ ಏನಿದೆ ಅದು ತುಂಬ ಲುಕ್ಕಾಗಿ ಕಾಣಿಸ್ತಾ ಇತ್ತು, ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಸೊ ಈಸಿ ವೇಯಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ಕೌಂಟಿಂಗ್ ಸ್ವಲ್ಪ ಕರೆಕ್ಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಸೆಂಟ್ರಲ್ಲಿ 2 ಚೈನ್ ಗ್ಯಾಪಲ್ಲೇ ಸ್ವಲ್ಪ ತಿಕ್ಕಾಗಿ ಕುಚ್ಚು ಕಟ್ಟಿದ್ದೀನಿ. 130-140 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ ಲೆಂತಿಯಾಗೆ. ನಿಮಗೂ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.